ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಮಕ್ಕಳಿಗೆ ರಜಾ ಇದೆ 3 ಡೇಸು. ಹಾಗಾಗಿ ಮಕ್ಕಳು ಮನೇಲಿದ್ದಾರೆ ಅಂತ ಸ್ಪೆಷಲಾಗಿ ಏನಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ತರಿಸಿದ್ದೆ, ಹಾಗಾಗಿ ಚಿಕನ್ ಮಾಡೋಣ ಅಂತೇಳಿ ರೆಸಿಪಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಲಾಸ್ಟ್ ಟೈಮು ಪೇಸ್ಟ್ ಹಾಕಿ ಅಂಗಡಿಯಿಂದ ತರಿಸಿ ಮಾಡಿದ್ನಲ್ವ, ಸೊ ಈ ಟೇಸ್ಟು ಅದಕ್ಕೂ ಇದಕ್ಕೂ ಹೇಗಿರುತ್ತೆ ಅಂತ ಡಿಫ್ರೆಂಟ್ ತಿಳ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ ನೋಡಿ. ಶುಂಠಿ ಹಾಕಿದರೆ ಈ ರೀತಿ ಹೇಗಿರುತ್ತೆ ಸಾಂಬಾರು ಅಂತ ಟೇಸ್ಟ್ ನೋಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ರುಬ್ಬೋದಕ್ಕೆ ಎಲ್ಲ ರೆಡಿಯಾಗಿದೆ. ಸೊ ಇನ್ನು ಚಿಕನ್ ಕೂಡ ರೆಡಿಯಾಗಿದೆ, ತೊಳೆದಿಟ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಯಾವ ರೀತಿ ಮಾಡೋದಂತ ಹೇಳಿ ಒಂದ್ಸರಿ ತೋರಿಸ್ತೀನಿ. ಸೊ ನಮ್ಮ ಹಸ್ಬೆಂಡ್ ಕೂಡ ಇದ್ರ ಜೊತೆಯಲ್ಲೇ, ಹಾಗೆ ಇವಾಗ ನಾನು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ ಇವಾಗ ಸ್ಟವ್ ಮೇಲೆ, ಅದು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಯಾಕಂದರೆ ಮಕ್ಕಳಿದ್ದಾರಲ್ವ ಹಾಗಾಗಿ. ಸೊ ನಾನೊಂದು ಸರಿ ಮಕ್ಕಳು ನೋಡ್ಕೊಳಕ್ಕೆ ಹೋದರೆ ಅವ್ರು ಹೆಲ್ಪ್ ಮಾಡ್ತಾರೆ ಹಾಗಾಗಿ. ಸೊ ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದು ಅಂಗಡಿಯಿಂದ ಸಲ ಪೇಸ್ಟ್ ತರಿಸಿ ಹಾಕಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಮಿಕ್ಸಿ ಗ್ರೈಂಡಲ್ಲಿ ಮಾಡಿಕೊಂಡು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಈ ಟೇಸ್ಟು ಯಾವ ರೀತಿ ಬರುತ್ತೆ ಅಂತೇಳಿ ಚೆಕ್ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದು ಜಾಸ್ತಿ ನಾನು ಯಾವಾಗಲೂ ಶುಂಠಿ ತರಿಸಿ ಮಾಡೋದಿಲ್ಲ, ಅಂಗಡಿಯಿಂದನೇ ತರಿಸಿ ಮಾಡ್ತಾಯಿದ್ದೆ, ಅದರ ಪಾಕೆಟ್ ಹಾಕ್ತಾಯಿದ್ದೆ. ಇವತ್ತು ತರಿಸ್ಬಿಟ್ಟು ಶುಂಠಿನೇ ಹಾಕಿದ್ದೀನಿ, ಹೇಗಿರುತ್ತೆ ಅಂತ ನೋಡೋಣ. ಸೊ ನೋಡಿ, ಇವಾಗ ಚೆನ್ನಾಗಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಚಿಕನ್ ಪೀಸ್ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಇದು ನೀರಲ್ಲಿ ತೊಳೆದಿಟ್ಟಿದೆ ಚೆನ್ನಾಗಿ, ಹಾಗಾಗಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಕಿದ್ದೀನಿ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ನಾನು ಚಿಕನ್ ಫ್ರೈ ಮಾಡ್ಬೇಕು ಅಂದ್ಕೊಂಡೆ. ಸೊ ನಮ್ಮ ಹಸ್ಬೆಂಡು ಚಿಕನ್ ಫ್ರೈ ಥರನೇ ಸಾಂಬಾರು ಮಾಡೋಣ ಬಿಡು, ಚೆನ್ನಾಗಿರುತ್ತೆ ಅಂತ ಅಂದರು, ಹಾಗಾಗಿ ಅದನ್ನೇ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಇನ್ನು ಉಪ್ಪೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಚಿಕನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಈ ರೀತಿ ತಳ ಹತ್ತುತ್ತೆ ಅಂತ. ಕತ್ಲೆ ಆಗಿದೆ ಸ್ವಲ್ಪ, ಈ ಕಿಟಕಿ ಎಲ್ಲ ಸೌಂಡ್ ಬರುತ್ತೆ ಅಂತ ನಾನು ಹಾಗೆ ಕಿಟಕಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ. ನಾನಿವಾಗ ರುಬ್ಬಿರೋಂಥ ಮಸಾಲಾನ ಸೇರಿಸ್ಕೊತೀನಿ. ಚಿಕನ್ ಎಲ್ಲ ಬೆಂದೋಗಿದೆ, ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಪೇಸ್ಟನ್ನು ಇದ್ರೊಳಗಡೆ ಸೇರಿಸಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು, ಫ್ರೈ ಆಗಬೇಕು. ಸ್ವಲ್ಪ ತೊಳೆದ್ಬಿಟ್ಟು ಹಾಗೆ ನೀರು ಹಾಕ್ಕೊಂಡಿದ್ದೀನಿ. ಇದು ಎಲ್ಲ ಕಡೆ ಮಿಕ್ಸ್ ಆಗಬೇಕು, ಈ ರೀತಿ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಾಗೆ ಕುದಿಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಸೊ ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ 4 ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ. ಜಾಸ್ತಿ ಇದೆ ಚಿಕನ್ನು, ಹಾಗಾಗಿ 1.5 kg ಇದೆ, ಅದಕ್ಕೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಾಂಬಾರು ಥರ ಮಾಡೋಣ ಅಂತ. ಇದು ಫ್ರೈ ಕೋಳಿ ಅಲ್ವಾ, ಸಾಂಬಾರು ಅಷ್ಟು ತಿಳಿಯಾದರೆ ಚೆನ್ನಾಗಿರಲ್ಲ ಅಂತ ಗಟ್ಟಿ ಮಾಡ್ಕೊತೀನಿ. ಸೊ ಈಗ ನೋಡಿ, ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇನ್ನು ಎಲ್ಲ ರೆಡಿಯಾಗಿದೆ. ಇದು ಮಸಾಲೆ ಸ್ವಲ್ಪ ಕುದಿಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ನೀರನ್ನು ಸೇರಿಸ್ಕೊತೀನಿ. ಒಂದು ಅರ್ಧ ಚೆಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಜಾಸ್ತಿ ಹಾಕಿದರೆ ತಿಳಿಯಾಗುತ್ತೆ ಅಂತ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ. ಸೊ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಹಾಕಿಸ್ತೀನಿ, ಸಾಕಾಗುತ್ತೆ. ಸೊ ಇಲ್ಲೇ ಚೆನ್ನಾಗಿ ಬೆಂದಿದೆ, ಹಾಗಾಗಿ 2 ಹಾಕಿದರೆ ತುಂಬ ಟೇಸ್ಟಾಗಿ ರೆಡಿಯಾಗುತ್ತೆ. ಇವಾಗ ನಾನು ಮುದ್ದೆನೂ ಕೂಡ ರೆಡಿ ಮಾಡ್ಕೊತೀನಿ. ಸೊ ಪಕ್ಕದಲ್ಲಿ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಸಾಂಬಾರಿಗೆ ಕಾಂಬಿನೇಷನ್ನು ಮುದ್ದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಮುದ್ದೆನೇ ಇಷ್ಟಪಡ್ತೀವಿ, ತಿಂತೀವಿ. ಮುದ್ದೆನೇ ಮಾಡ್ಕೊತೀನಿ.
ಸೊ ಬಿರಿಯಾನಿ ಅಂತೂ ಯಾವತ್ತೂ ಮಾಡಿಲ್ಲ. ಬಿರಿಯಾನಿ ಒಂದು ಸರಿ ಮಾಡಿ ತೋರಿಸ್ತೀನಿ. ಯಾಕಂದರೆ ನಮ್ಮ ಮನೆಯವ್ರಿಗೆ ಸಾಂಬಾರು ಜಾಸ್ತಿ ಇಷ್ಟ ಆಗುತ್ತೆ, ನನಗೂ ಕೂಡ ಸಾಂಬಾರು ಇಷ್ಟ ಆಗುತ್ತೆ. ಹಾಗಾಗಿ ಜಾಸ್ತಿನೇ ಸಾಂಬಾರನ್ನೇ ಮಾಡೋದು. ಫ್ರೈ ಅಷ್ಟು ಕಡಿಮೆ ಮಾಡ್ತೀವಿ, ಯಾಕಂದರೆ ಅದಕ್ಕೆಲ್ಲ ಆಯಿಲ್ ಜಾಸ್ತಿ ಆಗಬೇಕು. ಆಯಿಲ್ ಫುಡ್ ತಿನ್ನಬಾರ್ದಂತ ಫ್ರೈ ಮಾಡೋದು ಕಡಿಮೆ, ಸಾಂಬಾರು ಮಾಡೋದೇ ಜಾಸ್ತಿ ಆಗಿರುತ್ತೆ. ಸೊ ಇವಾಗ ಮುದ್ದೆ ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ನನಗೆ ನಮ್ಮ ಹಸ್ಬೆಂಡ್ಗೆ ಸಾಕಾಗುತ್ತೆ, ಇನ್ನು ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ಮುದ್ದೆ ಕಟ್ಟಿದರೆ ಅವರಿಗೆ ಸಾಕಾಗುತ್ತೆ. ಇವಾಗ ರೆಡಿಯಾಗಿದೆ, ಊಟ ಮುಗಿಸ್ಕೊತೀವಿ. ಚೆನ್ನಾಗೇ ಬಂದಿತ್ತು ಮುದ್ದೆ. ಸ್ವಲ್ಪ ಅನ್ನ ಹಾಕಿದ್ದೆ, ಅನ್ನ ಉಳಿದಿರೋ ಅನ್ನ ಹಾಕಿದ್ದಲ್ಲ, ಹಾಗಾಗಿ ಅದನ್ನು ಮುದ್ದೆ ಚೆನ್ನಾಗಿತ್ತು ಮುದ್ದೆ ಕಟ್ಟೋದಕ್ಕೂ. ಇವಾಗ ಸಾಂಬಾರು ರೆಡಿಯಾಗಿದೆ, ಮುದ್ದೆ ಕೂಡ ರೆಡಿಯಾಗಿದೆ. ಸೊ ಸಾರು ಮಾಡಿಕೊಂಡು ಊಟ ಮುಗಿಸ್ಕೊತೀವಿ. ಸೊ ಓಕೆ, ಮುದ್ದೆನೂ ರೆಡಿ ಆಗ್ತಾಯಿದೆ, ಸಾಂಬಾರು ಒಂದು ಕಡೆ ರೆಡಿ ಆಗ್ತಾಯಿದೆ. ಇನ್ನೂ ಕೂಗಿರಲಿಲ್ಲ, ಸಾಂಬಾರು ಆಫ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಒಂದು ಕುದಿಸ್ಕೊತಾ ಇದ್ದೀನಿ ಆಫ್ ಮಾಡಿಬಿಟ್ಟು. ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ, ಗಟ್ಟಿ ಆಗಲಿ ಅಂತೇಳಿ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ತೋರಿಸ್ತೀನಿ ಮುದ್ದೆ ಕಟ್ಟಿಬಿಟ್ಟು. ನೋಡಿ 2 ಮುದ್ದೆ ಆಗಿದೆ ಚಿಕ್ಕದಾಗಿ. ಸೊ ಮತ್ತೆ ಇನ್ನೊಂದು ಚಿಕ್ಕ ಮುದ್ದೆ ಮಕ್ಕಳಿಗೆ ಅಂತ ರೆಡಿ ಮಾಡ್ಕೊತಿದ್ದೆ. ಇವಾಗ ಸಾಂಬಾರು ಲಿಡ್ಡು ಓಪನ್ ಮಾಡಿದ್ದೆ. ಸೊ ನೋಡಿ ಈ ರೀತಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಆಗಿತ್ತು. ಸೊ ಇನ್ನು ಮತ್ತು ಸಾಂಬಾರು ತುಂಬ ಟೇಸ್ಟಾಗಿ ರೆಡಿಯಾಗಿದೆ. ಮತ್ತು ನಾನು ಇವಾಗ ಊಟ ಮುಗಿಸ್ಕೊತೀವಿ. ಮತ್ತು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಸಾಂಬಾರು ಇತ್ತಲ್ವ, ಅದೇ ಸಾಂಬಾರಿಗೆ ಮತ್ತೆ ನಾನು ಅಡುಗೆ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡಿ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ನಮ್ಮ ಮನೆಯವ್ರು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅವರು ಚಪಾತಿ ಇಟ್ಟಿರಲಿಲ್ಲ, ತಗೊಂಬಂದು ಕೊಡಿ ಏನೋ ಹೊತ್ತಿಗೆ. ಏನು ಬೇಡ ಮುದ್ದೆನೇ ಮಾಡಿ ಸರಿನೋ ಅಂತ ಹೇಳಿದರು. ಹಾಗಾಗಿ ಮತ್ತೆ ಬೆಳಗ್ಗೆನೂ ಸ್ವಲ್ಪ ಲೈಟಾಗಿ ಮುದ್ದೆನೇ ಮಾಡಿದ್ದೆ. ಸೊ ಇವಾಗ ನಮ್ಮ ಮನೆಯವರು ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಇನ್ನು ಪಾಪು ಡೋರ್ ಹಾಕೋದು ತೆಗಿಯೋದು ಎಲ್ಲ ಮಾಡ್ತಾಯಿದ್ದ. ನನ್ನ ಮಕ್ಳಿಗೆ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ತಾಯಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಸ್ವೀಟ್ ಪಟಾಟ ಮಾಡ್ತಾಯಿದ್ದೀನಿ. ಮನೇಲಿದ್ದಾರೆ ಮಕ್ಕಳು ಅಂತೇಳಿ ದಿನ ಒಂದೊಂಥರ ಅಡುಗೆ ಮಾಡಬೇಕಾಯ್ತು. ಸೊ ಸ್ವೀಟ್ಸ್ ಪಟಾಟನ ಬೇಯಿಸಿಟ್ಟಿದ್ದೀನಿ, ಇವಾಗ ಹಾಕ್ಕೊಡ್ಬೇಕು ಅವ್ರಿಗೆ ತಿನ್ನೋದಕ್ಕೆ ಅಂತ. ಇದು ಬಂದು ಶುಕ್ರವಾರದ ವೀಡಿಯೋ ಆಗಿರುತ್ತೆ. ಸೊ ನೋಡಿ ನೈಟು ಚಿಕನ್ ಮಾಡಿದ್ದು. ಸೊ ಇವಾಗ ನಾನು ಪಟಾಟ ಬೇಯಿಸ್ಕೊಟ್ಟಿದ್ದೀನಿ, ಮಕ್ಕಳು ತಿಂತಾರೆ, ಮನೇಲಿದ್ದರೆ ಚೆನ್ನಾಗಿ ಸ್ವೀಟ್ ಇಷ್ಟಪಡ್ತಾರಲ್ವ. ಸೊ ಹಾಗಾಗಿ ಸ್ವೀಟ್ ಪಟಾಟನ ತರಿಸಿದ್ದೆ, ಮಾಡಿಕೊಟ್ಟಿದ್ದೀನಿ. ಇವಾಗ ತಿಂತಾರೆ, ಹಾಕ್ಕೊಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ, ಹಾಕ್ಕೊಡ್ತಾಯಿದ್ದೀನಿ. ಬೇಕು ನಾವು ಸ್ಕೂಲಲ್ಲಿ ಯಾವ ಥರ ತಿಂತೀವಿ ಅದೇ ಥರ ತಿನ್ನಬೇಕು. ಊಟದ ಬಾಕ್ಸಲ್ಲಿ ಹಾಕಿ ಅಂತ ಕೇಳ್ಕೊಂಡ್ರು, ಹಾಗಾಗಿ ಊಟದ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೀನಿ. ಇದು ನೋಡಿ ಕಾಯಿ ಚಟ್ನಿ, ಅಂದರೆ ಸ್ವೀಟ್ ಕಾಯಿ ಚಟ್ನಿ ಮಾಡಿರೋದು. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಜೊತೆಗೆ ಕಡಲೆ ಪುಡಿ ಮಾಡಿದ್ದೀನಿ. ಇದ್ರ ಜೊತೆಗೆ ಕಡಲೆ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ನೋಡಿ, ಇದು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿ ಮಜವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಗೊಂಬೆನೆಲ್ಲ ತಗೊಂಡು ಆಟ ಆಡ್ಕೊತಾ ಇದ್ದಾರೆ. ಸೈಡ್ಗಿಡು ಗೊಂಬೆನ, ಸೈಡ್ಗಿಟ್ಟು ತಿಂದಾದ್ಮೇಲೆ ತೊಗೋಬೇಕು, ಓಕೆನಾ? ನೋಡಿ ರಜೆ ಇರೋದಕ್ಕೆ ಎಲ್ಲ ಬಟ್ಟೆಗಳೆಲ್ಲ ತಗೊಂಡು ಸೀರೆ ಹಾಕ್ತೀವಿ, ಡ್ರೆಸ್ ಹಾಕ್ತೀವಿ ಅಂತ ತೊಗೊಂಡು ಆಟ ಆಡ್ತಾಯಿದ್ದಾರೆ. ಇವಳು ಈ ಪಾಪನ ಇಟ್ಕೊಂಡಿದ್ದಾಳೆ ಆಟ ಆಡೋದಕ್ಕೆ. ಚೆನ್ನಾಗಿದೆ ಗೊಂಬೆ ಅಂತೇಳಿ ಆಡ್ತಾ ಇದ್ದಾರೆ ಇಬ್ರು. ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ಊಟ ಮುಗಿಸ್ಕೊಂಡು ಈಗ ಅವ್ರಿಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಸೊ ಸ್ವೀಟ್ ಪಟಾಟ ಮಾಡಿಕೊಟ್ಟಿದ್ದೀನಿ. ಮಕ್ಕಳು ಮಧ್ಯಾಹ್ನ ಟೈಮಲ್ಲಿ ಏನಾದ್ರು ಕೇಳ್ತಾರೆ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ವಿಡಿಯೋ ವಾಚ್ ಮಾಡಿ, ಸೊ ಸಬ್ಸ್ಕ್ರೈಬ್ ಕೊಡಿ ಚಾನಲ್ನ. ಓಕೆ ಬಾಯ್.